ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೈಜೆಷನ್ ಮತ್ತು ಇಮ್ಯುನಿಟಿಯನ್ನು ಹೆಚ್ಚಿಸಿಕೊಳ್ಳಲು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂತಹ ರೆಸಿಪಿಯನ್ನು ನೋಡೋಣ. ಮಾರ್ನಿಂಗ್ ಟೈಮಲ್ಲಿ ಈಸಿಯಾಗಿ ಮತ್ತು ಹೆಲ್ದಿಯಾಗಿ ಈ ರೆಸಿಪಿಯನ್ನು ನಾವು ಪ್ರಿಫರ್ ಮಾಡ್ಬೋದು. ಇದಕ್ಕೆ ಬಳಸುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್: ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಮೆಣಸು, ಹಸಿಮೆಣಸಿನಕಾಯಿ ಮತ್ತು ಟೊಮೊಟೊ, 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಡಿಗೆ ಅರಿಶಿಣ. ಇದ್ರ ಜೊತೆಯಲ್ಲಿ ಚೆನ್ನಾಗಿ ತೊಳೆದು ಹೆಸರುಬೇಳೆಯನ್ನು 5 ನಿಮಿಷ ನೆನೆಸಿಟ್ಟಿದ್ದೀನಿ. ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆಯೇ ಪುಡಿ ಮಾಡಿಟ್ಕೊಂಡಿರುವಂತಹ ಮೆಣಸು, ಬೆಳ್ಳುಳ್ಳಿ, ಹಾಗೆ ಶುಂಠಿ. ಇಲ್ಲಿ ಶುಂಠಿ ಪೇಸ್ಟ್ ಬಳಸೋದಕ್ಕಿಂತ ಈ ರೀತಿಯಾಗಿ ಜಜ್ಜಿ ಬಳಸಿದರೆ ತುಂಬಾ ಚೆನ್ನಾಗಿರುತ್ತೆ. ನಂತರದಲ್ಲಿ ಕರಿಬೇವನ್ನು ಹಾಕಿ ಈ ರೀತಿ 2 ನಿಮಿಷ ಫ್ರೈ ಆದ ನಂತರದಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೇಜರಾಗಿ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಹಳದಿಯನ್ನು ಬಳಸೋದ್ರಿಂದ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ನಾವು ಆರೋಗ್ಯ ಸರಿ ಇದ್ದಾಗ ಮೆಣಸು ಹಾಗೆ ಅರಿಶಿಣ ಬಳಸಿ ಕಷಾಯನ ಮಾಡಿ ಕುಡಿತೀವಿ. ಅದೇ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಈ ರೀತಿ 2 ನಿಮಿಷ ಫ್ರೈ ಆದ ನಂತರದಲ್ಲಿ ನೆನೆಸಿಟ್ಕೊಂಡಿರುವಂತಹ ಹೆಸರು ಬೇಳೆಯನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡಿದ ನಂತರದಲ್ಲಿ 1:3 ರೇಷಿಯೋನಲ್ಲಿ ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀವಿ. ಅಂದರೆ ಹೆಸರು ಬೇಳೆ ಮತ್ತು ಅಕ್ಕಿಯ ರೇಷಿಯೋ ನೋಡಿಕೊಂಡು ಇಲ್ಲಿ ನಾವು ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 ಲೋಟ ಹೆಸರುಬೇಳೆ ಹಾಗೆ 1 ಲೋಟ ನಾವು ಅಕ್ಕಿನ ತೊಗೊಂಡ್ರೆ 2 ಲೋಟ ಗ್ಲಾಸ್ಗೆ ಇಲ್ಲಿ ನಾವು 6 ಲೋಟ ನೀರನ್ನು ಹಾಕಿ 1:3 ರೇಷಿಯೋನಲ್ಲಿ ನಾವು ಇಲ್ಲಿ ಸರಿ ಮಾಡ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿ ಆದ್ರೂ ಕೂಡ ನಡೆಯುತ್ತೆ, ಆದರೆ ಕಡಿಮೆ ಆಗಿ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಎಲ್ಲ ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಕುಕ್ಕರಲ್ಲಿ 1 ವಿಷಲ್ ಕೂಗಿಸಿದರೆ ಸಾಕು. ಹಾಗೆ ಕುಕ್ಕರ್ನಲ್ಲಿ ಕಂಪ್ಲೀಟ್ ಏರ್ ಔಟ್ ಆಗಲಿಕ್ಕೆ ಬಿಡಬಾರ್ದು, ಯಾಕಂದರೆ ಅನ್ನ ತೆಳುವಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾವು ವಿಷಲ್ ಆದ ಕೂಡಲೇ ಒಂದು 5 ನಿಮಿಷ ಬಿಟ್ಟು ಕೂಡಲೇ ನಾವೇ ಏರ್ ಔಟ್ ಮಾಡಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ. ಹಾಗಾದರೆ ಮಾತ್ರ ಈ ರೀತಿಯಾಗಿ ತೆಳುವಾಗಿ ಪೊಂಗಲ್ ತುಂಬ ಚೆನ್ನಾಗಿ ಬರ್ತದೆ. ಇದ್ರ ಜೊತೆಯಲ್ಲಿ ನಾನಿಲ್ಲಿ ತುಪ್ಪವನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಬಿಸಿ ಬಿಸಿ ಪೊಂಗಲ್ಗೆ ಮನೇಲೆ ತರಿಸಿದ ತುಪ್ಪ ಹಾಗೂ ತೆಂಗಿನಕಾಯಿ ಚಟ್ನಿ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.